ಜಕರ್ಯ 9ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳೋಣ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇನೆ ಸ್ವಾಮಿ. ನೀನು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುವಂಥ ದೇವರು, ಅದಕ್ಕಾಗಿ ನಿನ್ನ ಸ್ತೋತ್ರ ವಂದನೆ ಸ್ವಾಮಿ. ಓ ಸರ್ವಶಕ್ತನಾದ ದೇವರೇ, ಏಸಯ್ಯ, ಈ ಸಮಯದಲ್ಲಿ ಅಪ್ಪ ನಿಮ್ಮ ನಾಮಕ್ಕೆ ಘನಮಾನ ಮಹಿಮೆ ಸಲ್ಲಿಸುತ್ತಾ ಉತ್ತಮವಾದ ಆರಾಧನೆ ಹಾಡುಗಳ ಮುಖಾಂತರ ನಿನ್ನ ನಾಮನ ಮಹಿಮೆ ಪಡಿಸ್ತೀವಿ. ಈಗ ಸ್ವಲ್ಪ ಸಮಯ ವಾಕ್ಯಕ್ಕಾಗಿ ನಾವು ಧ್ಯಾನಕ್ಕೆ ಹೋಗ್ತಿರುವಾಗ ದೇವರಾತ್ಮನೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ನೀನು ಬಂದು ಸ್ವಾಮಿ, ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತಿಗನುಸಾರವಾಗಿ, ನಿನ್ನ ವಾಕ್ಯಾನುಸಾರವಾಗಿ ಆತ್ಮಿಕವಾಗಿ ನಾವು ಬಲ ಹೊಂದುವಂತೆ ನೀನು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್ ಆಮೇನ್. ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ಕೊಳ್ತೇವೆ, ಇವತ್ತಿನ ವಾಕ್ಯಾಂಶ ಎರಡರಷ್ಟು ಆಶೀರ್ವಾದಗಳು. ಇವತ್ತಿನ ವಾಕ್ಯಾಂಶ ಧ್ಯಾನಾಂಶ ಎರಡರಷ್ಟು ಆಶೀರ್ವಾದಗಳು. ಇಲ್ಲಿ ನಾವು ಜಕರ್ಯ 9ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ, ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ಅಂದ್ರೆ ಒಳ್ಳೆ ನಿರೀಕ್ಷೆಯನ್ನ ಉಳ್ಳಂತವರು, ಒಳ್ಳೆ ನಿರೀಕ್ಷೆ ಉಂಟಾದಂತ ಸೆರೆಯವರೇ, ಅಂದ್ರೆ ನಾನಾ ರೀತಿಯಲ್ಲಿ ಲೋಕದಲ್ಲಿ ಶ್ರಮೆಗಳಲ್ಲಿ ಸರಿಯಾಗಿ ಸಿಕ್ಕಂತವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ. ದುರ್ಗ ಅಂದ್ರೆ ದೇವರಾಗಿರ್ತಾನೆ. ದುರ್ಗ, ದಾವೀದನು ಹೇಳ್ತಾನೆ ಅನೇಕ ಪದಗಳಲ್ಲಿ, ನನ್ನ ದುರ್ಗ, ನನ್ನ ಕೋಟೆ, ನನ್ನ ಆಶ್ರಯ, ಎಲ್ಲ ಈ ರೀತಿ ಹೇಳ್ತಾನೆ. ಹಾಗಾಗಿ ನನ್ನ ದುರ್ಗಕ್ಕಂದ್ರೆ, ದುರ್ಗ ಅಂದ್ರೆ ಎಷ್ಟೇ ಒಂದು ಪಿರಂಗಿ ಗುಂಡುಗಳು ಹೊಡೆದ್ರು ಕೂಡ ದುರ್ಗ ಒಡೆದು ಹೋಗಲ್ಲ. ಅದರ ಗೋಡೆಗಳು ತುಂಬಾ ದಪ್ಪವಾಗಿ ಕಟ್ಟಲ್ಪಟ್ಟಿರುತ್ತೆ ಮತ್ತು ಎಂತ ಪಿರಂಗಿ ಗುಂಡು ಹೊಡೆದ್ರು ಕೂಡ ಆ ದುರ್ಗ, ಅದು ಕೋಟೆಯ ಗೋಡೆಗಳು ಒಡೆಯುವುದಿಲ್ಲ. ಹಾಗಾಗಿ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನೆಂದು ಈಗಲೂ ಪ್ರಕಟಿಸುತ್ತೇನೆ. ನೋಡ್ರಿ, ಇವತ್ತು ಈಗ ಈ ಕ್ಷಣದಲ್ಲಿ ಕೂಡ ಆತನೇನ್ ಮಾಡ್ತಾ ಇದ್ದಾನೆ, ಪ್ರಕಟಿಸ್ತಾ ಇದ್ದಾನೆ. ನಿಮಗೆ ಎರಡರಷ್ಟು ಸುಖವನ್ನು ಅಥವಾ ಎರಡರಷ್ಟು ಆಶೀರ್ವಾದವನ್ನು ನಾನು ಪ್ರಕಟಿಸ್ತಾ ಇದ್ದೀನಿ. ಹಾಗಾಗಿ ಈಗಲೂ ಪ್ರಕಟಿಸ್ತಾ ಇದ್ದೀನಿ. ನೀವು ಯಾರ್ಯಾರು ನನ್ನ ಮಾತು ಕೇಳ್ತಿರೋ, ಯಾರ್ಯಾರು ನನ್ನ ಮಾತುಗಳಿಗೆ ಅನುಸಾರ ನೀವು ಜೀವಿಸ್ತಾರೋ, ನಿಮಗೆ ಎರಡರಷ್ಟು ಆಶೀರ್ವಾದ ಅಥವಾ ಸುಖವನ್ನು ನಾನು ದಯಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದೇನೆ. ಆದ್ರಿಂದ ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನು ಮಾಡೋನು ಆಗಿದ್ದಾನೆ. ನಮ್ಮ ದೇವರು ಏನಾಗಿದ್ದಾನೆ, ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಆತನು ಮನಮರುಗಿ ನಿನ್ನ ಮೇಲೆ, ನನ್ನ ಮೇಲೆ, ಇಡೀ ಲೋಕದ ಮೇಲೆ ಮನಮರುಗಿ ಎರಡರಷ್ಟು ಆಶೀರ್ವಾದಗಳನ್ನು ಕೊಡುವನು, ಅದನ್ನು ಸಹ ಈಗಲೇ ಕೊಡುವನು ಎಂಬ ವಾಗ್ದಾನವು ನಮಗೆ ಎಷ್ಟು ಆದರಣೆಯಾಗಿದೆ ನೋಡ್ರಿ. ಎಷ್ಟು ಪ್ರಿಯ ನನ್ನ ಸಹೋದರ, ಪ್ರಿಯ ನನ್ನ ಸಹೋದರಿ, ಈ ಒಂದು ಮಾತು ನಿನ್ಗೆ ಎರಡರಷ್ಟು ಸುಖವನ್ನು ಅಥವಾ ಎರಡರಷ್ಟು ಆಶೀರ್ವಾದ ಕೊಡ್ತೀನಿ ಅಂತ ಈಗಲೂ ಪ್ರಕಟಿಸ್ತಾ ಇದ್ದೀನಿ ಅಂತ, ಈಗಲೂ ವಾಗ್ದಾನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಷ್ಟು ಒಂದು ಒಳ್ಳೆ ಆದರಣೆ ಮಾತಾಗಿದೆ. ಹಾಗಾಗಿ ಅಬ್ರಾಹಮನು ಒಂದಾನೊಂದು ಕಾಲದಲ್ಲಿ ಒಂದು ಮಗುವಿಲ್ಲವಲ್ಲ ಎಂದು ಎಷ್ಟೋ ಅಂಗಲಾಚಿಸ್ತಾ ಇದ್ದ, ಎಷ್ಟೋ ಆತನ ಅಂಗಲಾಚಿ ದುಃಖ ಪಡ್ತಾ ಇದ್ದ. ಆದರೆ ದೇವಾದಿದೇವನೇ ಆತನ ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ಏನ್ ಮಾಡ್ತಾನೆ ಅಂದ್ರೆ, ಎರಡರಷ್ಟು ಒಳ್ಳೆಯದನ್ನ ವಾಗ್ದಾನ ಮಾಡ್ತಾನೆ. ಎರಡರಷ್ಟು ಒಳ್ಳೆಯದನ್ನ ವಾಗ್ದಾನ ಮಾಡ್ತಾನೆ. ನೋಡ್ರಿ, 22ನೇ ಕೀರ್ತನೆಯಲ್ಲಿ, ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 17ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 17ನೇ ವಚನ ಏನ್ ಹೇಳ್ತಾನೆ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಹುಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳರು. ಹಾಲೆಲೂಯಾ. ನೋಡ್ರಿ, ಎರಡರಷ್ಟು ಆಸ್ಯದು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಯಾವ ರೀತಿ, ಒಂದು ಆಕಾಶದ ನಕ್ಷತ್ರಗಳಂತೆ, ಒಂದು ಸಮುದ್ರ ತೀರದಲ್ಲಿರುವ ಹುಸುಬಿನಂತೆ ಅಸಂಖ್ಯವಾಗಿ ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇವರು
ವಾಗ್ದಾನ ಕೊಟ್ಟ ರೀತಿಯಲ್ಲಿ ಏನ್ ಮಾಡ್ತಾನೆ, ಆ ಅಬ್ರಹಾಮನಿಗೆ ಒಂದು ಮಗನನ್ನ ಕೊಡ್ತಾನೆ. ಆ ಮಗನು ಯಾರಂದ್ರೆ ಇಸಾಕನು. ಆ ಮಗನು ಏನು ಸೂಚನೆ ಆಗಿದೆ ಅಂದ್ರೆ ಆಕಾಶದ ನಕ್ಷತ್ರಗಳಾಗಿ ಅಂದರೆ ಪರಲೋಕಕ್ಕೆ ಒಂದು ಸೂಚನೆಯಾಗಿ ಇಸಾಕನ ಮಕ್ಕಳು ಅವರೆಲ್ಲ ಯಹೂದಿ ಜನಾಂಗ ಆಗಿರ್ತಾರೆ. ಅವರೆಲ್ಲ ಏನಾಗ್ತಾರೆ ಅಂದ್ರೆ ಪರಲೋಕಕ್ಕೆ ವಾರಸತ್ವ ಪಡೆದಿರ್ತಾರೆ. ಮತ್ತು ಅಬ್ರಹಾಮ್ಗೆ ಇನ್ನೊಂದು ಮಗನನ್ನು ಕೊಟ್ಟಿರ್ತಾನೆ, ಯಾರೋ ಇಸ್ಮಾಯಿಲ್. ಅವನು ಭೂಮಿಯ ಮೇಲೆ ಉಸುಬಿನಷ್ಟು, ಇವಾಗ ಪ್ರಪಂಚದಲ್ಲಿ ಎರಡರಷ್ಟು ಅಂದ್ರೆ ಮೊದಲು ಕ್ರೈಸ್ತರಿದ್ದಾರೆ, ಎರಡನೇವರಾಗಿ ನಮ್ಮ ಮುಸಲ್ಮಾನ್ ಸಹೋದರರಿದ್ದಾರೆ. ಅವ್ರು ಕೂಡ ಏನ್ ಮಾಡ್ತಾರೆ, ಉಸುಬಿನಟ್ಟು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ದಾನೆ. ಹಾಗಾಗಿ ಪ್ರಿಯರೇ, ನಾವು ದೇವರು ಕೊಟ್ಟಂತ ಆಶೀರ್ವಾದಗಳು, ದೇವರು ನುಡಿದಂತ ಮಾತು ಒಂದು ನೆರವೇರುವುದಿಲ್ಲ. ಎರಡರಷ್ಟು ಒಳ್ಳೆ ಆಶೀರ್ವಾದ, ಒಂದು ಈ ಲೋಕದ್ದು, ಮತ್ತೊಂದು ಆತ್ಮೀಯ ಆಶೀರ್ವಾದ. ಈ ಲೋಕಕ್ಕೆ ಸಂಬಂಧಪಟ್ಟ ಒಂದು ಆಶೀರ್ವಾದ, ಒಂದು ಸಂತಾನ ಕೊಡ್ತಾನೆ. ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಆಶೀರ್ವಾದ ಕೊಡ್ತಾನೆ. ಒಂದು ಇಸಾಕನ ಮೂಲಕವಾಗಿ ಬಂದ ಇಸ್ರಾಯೇಲ್ ಸಂತತಿ, ಇಸಾಕನ ಮೂಲಕವಾಗಿ ಬಂದ ಇಸ್ರಾಯೇಲ್ ಸಂತತಿ, ಮತ್ತೊಂದು ಕ್ರಿಸ್ತನಿಂದ ಬಂದ ಆತ್ಮಿಕ ಸಂತತಿ, ಮತ್ತೊಂದು ಕ್ರಿಸ್ತನಿಂದ ಬಂದ ಆತ್ಮಿಕ ಸಂತತಿ. ಇಸಾಕನ ಬಂದ ಸಂತತಿ ಯಾರಂದ್ರೆ ಯೆಹೋವನು, ಯೆಹೋವ ದೇವರು, ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡುವಂತ ಯೆಹೋವ ದೇವರು ಆರಿಸಿಕೊಂಡಂತ ಜನಾಂಗ. ಕ್ರಿಸ್ತನಿಂದ ಬಂದ ಸಂತತಿ ಯಾರು ಎಂಬುದಾಗಿ ನಾವು ನೋಡುವಾಗ ಅನ್ಯರಾದ ನಾವುಗಳು ನಾವೆಲ್ಲ ನಮ್ಮ ಪಾಪ ಪರಿಹಾರ ರಕ್ಷಣೆಗಾಗಿ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಹಾರಿಸಿಕೊಂಡು ನಾವು ಪಶ್ಚಾತ್ತಾಪಟ್ಟು ನಮ್ಮ ಪಾಪಗಳನ್ನ ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಕೊಳ್ಳುವಾಗ, ಅದನ್ನು ಬಿಟ್ಟು ಬಿಡುವಾಗ ಆತನೇನ್ ಮಾಡ್ತಾನೆ ಅಂದ್ರೆ ಆತನ ರಕ್ತದಿಂದ ನಮ್ಮೆಲ್ಲ ಅಪರಾಧಗಳನ್ನು ತೊಳೆದು ಶುದ್ಧಿ ಮಾಡಿ ಪಾಪಗಳಿಂದ ಬಿಡುಗಡೆ ಕೊಟ್ಟು ಆ ಕ್ರಿಸ್ತನ ರಕ್ತದ ಮೂಲಕ ವಾರಸತ್ವ, ಪರಲೋಕಕ್ಕೆ ವಾರಸತ್ವವಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಕ್ರಿಸ್ತನು ಏನ್ ಮಾಡಿದಾನೆ, ವಾರಸತ್ವ, ನಮ್ಗೆ ಒಂದು ವಾರಸತ್ವ ಕೊಟ್ಟಿದ್ದಾನ್ರಿ. ಏನು ಕೆಲ್ಸಕ್ಕೆ ಬಾರ್ದಂತವ್ರು ನಾವು. ಯಾವ ರೀತಿ ಅಂದ್ರೆ ಈ ಲೋಕದಿಂದ ತಳ್ಳಲ್ಪಟ್ಟಂತ ಜನಾಂಗ, ತಳ್ಳಲ್ಪಟ್ಟಂತ ಜನಾಂಗನ ಆತನು ಏನ್ ಮಾಡ್ತಾ ಇದ್ದಾನೆ, ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಪ್ರೀತಿ ಮಾಡಿ ಅನೇಕ ಪಾಪಗಳಿಂದ, ಅನೇಕ ಶಾಪಗಳಿಂದ, ಅನೇಕ ರೋಗಗಳಿಂದ, ಅನೇಕ ಸಮಸ್ಯೆಗಳಿಂದ ನರಳುವಂತ, ತಳ್ಳಲ್ಪಟ್ಟಂತ, ಅನೇಕರಿಂದ ದೂಷಿಸಲ್ಪಡುವಂತ ಅನ್ಯರಾದ ನಮ್ಮನ್ನ ಯೇಸು ಕ್ರಿಸ್ತನ ಮುಖಾಂತರ ಆತ್ಮಿಕವಾದ ಸಂತತಿಯಾಗಿ, ಅನ್ಯರಾದ ನಮ್ಮಗಳನ್ನ ಆತ್ಮಿಕವಾದ ಸಂತತಿಯಾಗಿ ಆತನ ಆರಿಸ್ಕೊಡ್ತಾನ್ರಿ. ಆತನ ಪ್ರಿಯ ನನ್ನ ಸಹೋದರರೇ, ಈ ದೇವರು ವಾಗ್ದಾನ ಮಾಡಿದ್ದನ್ನ ಆತನ ಎಂದಿಗೂ ನಿಷ್ಫಲ ಮಾಡುವುದಿಲ್ಲ. ಆ ದೇವರು ವಾಗ್ದಾನ ಮಾಡಿದ ಮೇಲೆ ಅದನ್ನು ಕೊಟ್ಟೇ ಕೊಡ್ತಾನೆ. ಅದನ್ನ ದೇವರ ಮಕ್ಕಳಂತ ನಾವು, ದೇವರು ಆರಿಸಿಕೊಂಡಂತ ಮಕ್ಕಳು, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಆದಿಕಾಂಡ 22:17 ವಚನದಲ್ಲಿ ಈ ವಾಗ್ದಾನ ಮಾಡ್ಬೇಕಂದ್ರೆ ಅಬ್ರಹಾಮನ ಜೀವಿತದಲ್ಲಿ ಒಂದು ಪರೀಕ್ಷೆ ಬರ್ತದೆ, ಒಂದು ಶೋಧನೆ ಬರ್ತದೆ. ಆ 1ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂತ, 22:1 ಆದಿಕಾಂಡ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವೊಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ನೋಡ್ರಿ, ಇಲ್ಲಿ ಎಷ್ಟೋ ವಿಜ್ಞಾಪನೆ ಮಾಡಿದ್ದೇನೆ, ನನಗೊಂದು ಮಗನಿಲ್ವಂತ. 75ನೇ ವರ್ಷದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾನೆ, ನಿನ್ಗೆ ಒಂದು ಸಂತತಿ ಕೊಡ್ತೀನಿ, ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಅಂತೇಳಿ. ಆದ್ರೆ ಕೊಟ್ಟಿದ್ದು 100ನೇ ವಯಸ್ಸಲ್ಲಿ 25 ವರ್ಷಗಳ ಕಾಲ ಕಾಯ್ತಾನೆ ಅಬ್ರಹಾಮನು ಒಂದು ಮಗನಿಗಾಗಿ. ಎಷ್ಟೋ ಹಿಂಸೆ ಅನುಭವಿಸ್ತಾನೆ. ಮಕ್ಕಳೆಲ್ಲ ಆಸ್ತಿ ಇದೆ, ಜನಾಂಗ ಇದ್ದಾರೆ, ಎಲ್ಲ ರೀತಿಯ ಐಶ್ವರ್ಯ ಇದೆ, ಎಲ್ಲ ರೀತಿಯ ಹಾಳು ಕಾಳುಗಳಿದ್ದಾರೆ, ಅದೆಲ್ಲ ಇದೆ. ಅವನಲ್ಲಿ ಒಂದು ಮಗು ಇಲ್ಲ. ಆ ಒಂದು ಮಗುಗಾಗಿ ಎಷ್ಟೋ ಕೊರತೆ, ಎಷ್ಟೋ ದುಃಖ ಪಡ್ತಾನೆ. ಒಂದು ಕಡೆ ನಾವು ನೋಡುವಾಗ
ಆ ದೇವರಿಗೆ ಹೇಳ್ತಾನೆ. ಏನಂತ 15ನೇ ಅಧ್ಯಾಯ, ಆದಿಕಾಂಡ 15ನೇದಲ್ಲಿ ನಾವು ನೋಡುವಾಗ ಇಲ್ಲಿ ಏನಂತ ಹೇಳಿ 4ನೇ ವಚನದಲ್ಲಿ ನೋಡ್ರಿ, ಇವನು ನನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು ನಿನಗೆ ಬಾಧ್ಯನಸ್ಥ ಆಗುವನು ಎಂದು ಹೇಳಿ. ಅಂದ್ರೆ ಇನ್ನೂ ಮೇಲಕ್ಕೆ ನಾವು ನೋಡುವಾಗ 3ನೇ ವಚನದಲ್ಲಿ 2ನೇ ವಚನದಿಂದ ಓದಿಕೊಳ್ಳೋಣ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋದವನಾದುದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರ್ನ ಪಾಲಾಗೋದು ಅಂದನು. ಪಾಲಾಗೋದಲ್ಲ ಅಂದನು ಅಂದ್ರೆ ನನಗೆ ಸಂತಾನ ಇಲ್ಲ, ನನ್ನ ಮಕ್ಕಳಿಲ್ಲ. ಅಂದ್ರೆ ಆಲ್ರೆಡಿ ಅವನಿಗೆ ಮಗನಾಗಿದ್ದಾನೆ, ಆದರೆ ತೊತ್ತಿನ ಮಗನು. ಅದು ವಾರಸತ್ವ ಬರೋದಿಲ್ಲ. ಆದ್ರಿಂದ ಆತನೇನ್ ಮಾಡ್ತಾ ಇದ್ದಾನೆ, ನನ್ಗೆ ಎಷ್ಟು ಆಸ್ತಿ ಇದ್ರೆ ಏನು, ಎಷ್ಟು ಐಶ್ವರ್ಯ ಇದ್ದರೆ ಏನು, ನನಗೆ ಒಂದು ಸಂತಾನ ಇಲ್ವಲ್ಲ ಅಂತೇಳಿ ಬೇಡ್ಕೊಳ್ಳುವಾಗ ಆತನು ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವನು ನಿನಗೆ ಬಾಧ್ಯಸ್ಥನಾಗಂತ ಹೇಳಿ ಅಲ್ಲಿ ಆಶೀರ್ವಾದ ಮಾಡ್ತಾನೆ. ತದನಂತರ 100ನೇ ವಯಸ್ಸಲ್ಲಿ ಮಗನ ಕೊಡ್ತಾನೆ. ಆ ಕೊಟ್ಟಂತ ಮಗನ ಒಳ್ಳೆ ಯೌವನಸ್ಥನಾಗಿ ಬೆಳೀತಾ ಇದ್ದಾನೆ. ಒಂದು 17 ವಯಸ್ಸು ಆ ಇಸ್ಸಾಕನಿಗೆ. ಅಂತ ಸಂದರ್ಭದಲ್ಲಿ ಮತ್ತೆ ದೇವರು ಪರೀಕ್ಷೆ ಮಾಡ್ತಾ ಇದ್ದ, ಏನಂತ, ನಿನ್ನ ಮಗನನ್ನ ನಾನು ಬಲಿ ಕೊಡು, ನಾನು ತೋರಿಸುವಂತ ಬೆಟ್ಟಕ್ಕೆ ಹೋಗಿ ಅವನ್ನ ಬಲಿ ಕೊಡು, ಯಜ್ಞ ಮಾಡು ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಎಷ್ಟು ದುಃಖ ಆಗಿದೆ, ಅವನು ಹೊರಪಡಿಸ್ತಾ ಇಲ್ಲ. ತನ್ನ ಹೆಂಡತಿಗೆ ಹೇಳಲಿಲ್ಲ, ಜೊತೆಯಲ್ಲಿ 2 ಆಳುಗಳನ್ನ ಕರ್ಕೊಂಡು ಹೋಗ್ತಾರೆ, ಅವ್ರಿಗೂ ಹೇಳಲಿಲ್ಲ. ಅದು 3 ದಿವಸ ಪ್ರಯಾಣ ಬೇರೆ ಮಾಡ್ತಾರೆ. ನಾವು ಹೋಗಿ ಅಲ್ಲಿ ದೇವರ ಆರಾಧನೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ತಾನೆ ಹೊರತು, ಈ ತರ ದೇವರು ನಾನು ಕೇಳಿದ್ದಾನೆ, ನನ್ನ ಮಗನ ಬಲಿ ಕೊಡ್ಬೇಕು ಅಂತ ಹೇಳಿದ್ದಾನೆ ಅಂತ ಹೆಂಡತಿಗೂ ಹೇಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಅವೆಲ್ಲ ದುಂಕನೋ ಏನೋ ಒಂದು ಆತನ ಹೃದಯದಲ್ಲೇ ಇಟ್ಕೊಂಡು ಆತನೇನ್ ಮಾಡ್ತಾನಂದ್ರೆ ಒಂದು ನಂಬಿಕೆಯಿಂದ ಆಚೆ ಬಂದ್ಬಿಡ್ತಾನ್ರಿ. ನಂಬಿಕೆಯಿಂದ ಮಗನನ್ನು ಕರ್ಕೊಂಡು ಕತ್ತೆನ ಆ ಜೊತೆಲಿ ಇಟ್ಕೊಂಡು ಸೌದೆ ಅದ್ರ ಮೇಲೆ ಹಾಕ್ಸಿ 1-2 ಆಳುಗಳನ್ನ ಕರ್ಕೊಂಡು ಒಂದು 3 ದಿವಸ ಅವರು ಪ್ರಯಾಣ ಮಾಡಿ ಬರ್ತಾರೆ. ಇನ್ನು ಒಂದು ಅಷ್ಟು ದೂರದಲ್ಲಿ ಬೆಟ್ಟ ಕಾಣ್ತಾ ಇರ್ತದೆ. ಅಲ್ಲಿ ಅದು ದೇವರ ಬೆಟ್ಟ ಆಗಿರೋದ್ರಿಂದ ಅಲ್ಲಿ ಹೋಗಂಗಿಲ್ಲ, ಕತ್ತೆ ಹೋಗಂಗಿಲ್ಲ, ಆಳುಗಳು ಹೋಗಂಗಿಲ್ಲ. ಶುದ್ಧವಾದ ಪರಿಶುದ್ಧವಾದ ಜನನೇ ಅಲ್ಲಿ ಹೋಗ್ಬೇಕು. ಹಾಗಾಗಿ ಅಬ್ರಹಾಮನು ಇಸಾಕರು ಮಾತ್ರ ಅಲ್ಲಿ ಹೋಗ್ಬೇಕಾಗುತ್ತೆ. ಕತ್ತೆನೋ ಮತ್ತು ಹಾಳುಗಳನ್ನ ಅಲ್ಲೇ ಇಟ್ಬಿಟ್ಟು ಆತನ ಏನ್ ಮಾಡ್ತಾನೆ ಅಂದ್ರೆ ನಾವು ನೋಡ್ತೇವೆ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ನಂಬಿಕೆ ನೋಡ್ರಿ, ಅಲ್ಲಿ ದೇವರು ಅವನ್ಗೆ ಹೇಳಿದ್ದಾನೆ, ನಿನ್ನ ಮಗನನ್ನ ಅಲ್ಲಿ ಬಲಿ ಕೊಡ್ಬೇಕು ಅಂತೇಳಿ. ಆದ್ರೆ ಇವನಿಗೂ ಎಲ್ಲೋ ಒಂದು ರೀತಿಯ ಒಂದು ನಂಬಿಕೆ ಇದೆ, ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ಎಲ್ಲ ಸಾಧ್ಯ ಎಂಬುದಾಗಿ. ಹಾಗಾಗಿ ತನ್ನ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರು ಅಲ್ಲಿ ಹಾಳುಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಮಗನೋಗಿ ಅಲ್ಲಿ ದೇವರಾಜನೆ ಮಾಡ್ಕೊಂಡು ಬರ್ತೇನೆ. ಹಾಗೆ ಮುಂದೆ ಪ್ರಯಾಣ ಮಾಡುವಾಗ ಬೆಟ್ಟ ಹತ್ರ ಆಗ್ತಾ ಇದೆ. ಬೆಟ್ಟ ಹತ್ತಂತ ಸಂದರ್ಭದಲ್ಲಿ ಆ ಇಸಾಕನ್ ಕೂಡ ಕೇಳ್ತಾನೆ. ಏನಂತ ಕೇಳ್ತಾನಂದ್ರೆ ನೋಡ್ರಿ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಎಂದು ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯುಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯೆಲ್ಲೋ ಎಂದು ಕೇಳಿದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸುವನು ಅಂದನು. ಹೋಮಕ್ಕೆ ಬೇಕಾಗುವಂತ ಕುರಿಯನ್ನು ದೇವರೇ ಒದಗಿಸುವನಂತೇಳಿ ಪ್ರೇರಣೆ ಅವರ ನಂಬಿಕೆಯಿಂದ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಅಲ್ಲಿ ಕುರಿ ಇಲ್ಲ. ಅವಾಗ ಆ ಒಂದು ಕಲ್ಲುಗಳೆಲ್ಲ ತೆಗೆದುಕೊಂಡು ಯಜ್ಞವೇದಿ ಕಟ್ತಾನೆ, ಆ ಕಟ್ಟಿಗೆ ಎಲ್ಲ ಅದರ ಮೇಲೆ ಹಾಕ್ತಾನೆ, ಮತ್ತು ಅಲ್ಲಿ ಕುರಿ ಇಲ್ಲ, ಸಿದ್ಧವಾಗಿಲ್ಲ. ಅವಾಗ ಅಬ್ರಹಾಮನ್ ಏನ್ ಮಾಡ್ತಾನೆ, ತನ್ನ ಮಗನನ್ನೇ ಕಟ್ಟಿ, ಅದುವರೆಗೂ ಇಸಾಕನ್ ಕೂಡ ಗೊತ್ತಿಲ್ಲ, ಅವನ ಮಗನನ್ನೇ ಕೈಕಾಲುಗಳು ಕಟ್ಟಿ ಆ ಯಜ್ಞವೇದಿ ಮೇಲೆ ಮಲಗಿಸಿ ಬಲಿ ಕೊಡುವುದಕ್ಕಾಗಿ ಕತ್ತಿ ಮೇಲೆ ಕೆತ್ತುವಾಗ, ಆತನ ಕಡಿಯುವುದಕ್ಕೆ ಮೇಲೆ ಕೆತ್ತುವಾಗ ದೂತನಲ್ಲಿ ದೇವದೂತನು ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೀತಾನೆ. ಇಗೋ ಇದ್ದೇನೆ ಅಂದನು. ಆ ದೂತನ ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ಹುಡುಗ ಅಂದ್ರೆ 17 ವರ್ಷ. 18 ವರ್ಷ ದಾಟಿದ್ರೆ ಅವನು ಯೌವನಸ್ಥನ ಪ್ರಾಯಸ್ಥನಾಗ್ತಾನೆ.
18 ವರ್ಷ ಒಳಗಡೆ ಇರುವಂತವನು ಹುಡುಗನಾಗಿದ್ದಾನೆ, ಇನ್ನು 17 ವರ್ಷ ಹುಡುಗನಾಗಿದ್ದಾನೆ ಅವನು. ಹಾಗಾಗಿ ಪ್ರೇರೆ, ಅಲ್ಲಿ ನಿನ್ನ ಹುಡುಗನ ಮೇಲೆ ಕೈ ಹಾಕ್ಬೇಡ. ನಿನ್ನ ನಂಬಿಕೆನ ಮೆಚ್ಚಿದ್ದೇವೆ, ನಿನ್ನ ಭಯಭಕ್ತಿಯನ್ನು ನೀನು ಉಳ್ಳವನಾಗಿ ದೇವ ಭಯಭಕ್ತಿ ಉಳ್ಳವನಾಗಿದ್ದು ಈಗ ತಿಳಿದು ಬಂತು. ಆದ್ರಿಂದ ನೀನು ಏನ್ ಮಾಡ್ತೀನಿ, ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಯಾವ ರೀತಿ ಆಶೀರ್ವಾದ ಮಾಡ್ತೀನಿ? ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರೋ ಹೊಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಏನಂತ? ಆಕಾಶದ ನಕ್ಷತ್ರಗಳಂತೆ. ಅಂದ್ರೆ ಇಸಾಕನಿಂದ ಹುಟ್ಟಿ ಬಂದಂತವ್ರು, ಆತ್ಮಿಕ ಯಹೂದಿ ಕುಲದಲ್ಲಿ ಬಂದಂತವ್ರು, ಅವರು ಆತ್ಮಿಕವಾಗಿ ಬಂದಂತವ್ರು. ಇಸ್ರಾಯೇಲ್ ಅಂದ್ರೆ ಯಾಕೋಬನ ಸಂತತಿಯಾಗಿರ್ತಾರೆ. ಆದ್ರೆ ಎರಡನೇ ಆಶೀರ್ವಾದ ಅನ್ಯರಾದ ನಾವುಗಳು. ಈ ರೀತಿ ಅಬ್ರಹಾಮನ ಜೀವಿತದಲ್ಲಿ ಪರೀಕ್ಷೆ ಬಂದಾಗ ಅವನೇನ್ ಮಾಡ್ತಾನೆ? ಆ ಪರೀಕ್ಷೆಯಲ್ಲಿ ಗೆಲ್ಲಲಿಕ್ಕೆ ಆತನ ಶಕ್ತನಾಗ್ತಾನ್ರಿ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಮೂಲ ಪಿತೃವಾದ ಯಾಕೋಬನನ್ನು ನೋಡ್ರಿ. ಇವನಿಗೆ 2ರಷ್ಟು ಆಶೀರ್ವಾದ ಸಿಕ್ತು. ಯಾಕೋಬನು ಕೂಡ 2ರಷ್ಟು ಆಶೀರ್ವಾದ ಸಿಗ್ತದೆ. ಮೊದಲನೇದು ಜ್ಯೇಷ್ಠ ಪುತ್ರನ ಭಾಗ್ಯ. ಅವನು ಹೊಟ್ಟೆಯಲ್ಲಿರುವಾಗಲೇ, ತನ್ನ ತಾಯಿ ಹೊಟ್ಟೆಯಲ್ಲಿರುವಾಗಲೇ ನಾನು ಮೊದಲು ಹೋಗ್ಬೇಕು ಅಂತೇಳಿ ಅವನು ಜಗಳ ಮಾಡಿದಂಥವನು. ಅವನು ಆ ರಣ್ಣ ಮುಂದೆ, ಏಸಾವನ ಮುಂದೆ ಬರುವಾಗ ಆ ಕಾಲು ಇಮ್ಮಡಿಯನ್ನೇ ಇಟ್ಕೊಂಡು ಅವನು ಆಚೆ ಬಂದಂತೆ. ಆ ರೀತಿ ಜ್ಯೇಷ್ಠ ಪುತ್ರ, ನಾನು ಮೊದಲನೇ ಮಗನ ಸ್ಥಾನ ಪಡ್ಕೋಬೇಕು ಅಂತ ಅವನ ಆಸೆ ಇತ್ತು. ಆದ್ರೆ ಲೋಕಾನುಸಾರವಾಗಿ 2ನೇ ಮಗನ ಹುಟ್ಟಿದ್ರು ಕೂಡ ಅವನು ತನ್ನ ಅಣ್ಣನಿಗೆ ಒಂದು ಹೊತ್ತು ಊಟ ಕೊಟ್ಟು ಆ ಜ್ಯೇಷ್ಠ ಪುತ್ರನ ಆಶೀರ್ವಾದ ಹೊಂದ್ಕೊಂಡು ಬಿಡ್ತಾನೆ. ಆ ಜ್ಯೇಷ್ಠ ಪುತ್ರನ ಆಶೀರ್ವಾದ ಏನೆಂಬುದಾಗಿ ಏಸಾವನು ಗೊತ್ತಾಗ್ಲಿಲ್ಲ. ಅವನು ಮಾಡ್ತಾನೆ ಒಂದು ಹೊತ್ತು ಊಟಕ್ಕಾಗಿ. ಒಂದು ಹೊತ್ತು ಊಟ ಇಲ್ದಿದ್ರೆ ಅವನು ಸಾಯ್ತಾ ಇರ್ಲಿಲ್ಲ. ಹಸಿರು ತುಂಬಾ ಆಗ್ತಾ ಇದೆ, ಆದ್ರೆ ಒಂದು ನೀರು ಕುಡ್ತಿದ್ರು ಅವನು ಸಮಾಧಾನ ಸಿಗ್ತಾ ಇತ್ತು. ಆದ್ರೆ ಒಂದು ಹೊತ್ತು ಊಟಕ್ಕಾಗಿ ಅವನೇನ್ ಮಾಡ್ತಾನೆ? ಜ್ಯೇಷ್ಠ ಪುತ್ರ ಸ್ಥಾನ ಮಾಡ್ಕೊಡ್ತಾನೆ. ಅದೇ ಸಮಯ ಅಂತ ನೋಡಿ ಒಂದು ಜ್ಯೇಷ್ಠ ಪುತ್ರನ ಒಂದು ಸ್ಥಾನ ಕೂಡ ಪಡ್ಕೊಳ್ತಾನೆ. ಮತ್ತು ಅವನೇನ್ ಮಾಡ್ತಾನಂದ್ರೆ, ಎರಡನೇದು ಕರ್ತನೊಂದಿಗೆ ಹೋರಾಡಿ, ಅಂದ್ರೆ ದೇವರೊಂದಿಗೆ ಹೋರಾಡಿ, ನೀನು ನನ್ನನ್ನು ಆಶೀರ್ವಾದ ಹೊರತು ಬಿಡುವುದಿಲ್ಲ ಎಂದು ಮೊರೆ ಇಟ್ಟು ನಿತ್ಯವಾದ ಆಶೀರ್ವಾದವನ್ನು ಹೊಂದಿಕೊಂಡನು. ಎಲ್ಲಿ ನಾವು ನೋಡ್ತೀವಿ ಅಂದ್ರೆ 32ನೇ ಅಧ್ಯಾಯ, ಆದಿಕಾಂಡ 32ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 26ರಿಂದ 28 ವಚನಗಳಲ್ಲಿ. ಅಲ್ಲಿ 22ರಿಂದಾನೇ ಓದುವಾಗ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಹೆಬ್ಬೊಕ್ಕೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತ್ತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸುವ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನೆಂದು ಅವನನ್ನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನ ಅನ್ನಿಸಿಕೊಳ್ಳುವುದಿಲ್ಲ, ದೇವ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ಇಸ್ರಾಯೇಲ್ ಎಂದ ಹೆಸರು ಉಂಟಾಗೋದು. ಹಲ್ಲೆಲೂಯಾ. ನೋಡ್ರಿ, ಯಾಕೋಬ ಅಂದ್ರೆ ನಿನ್ನ ಹೆಸರೇನಂತ ಕೇಳುವಾಗ ಯಾಕೋಬ ಅಂತ ನಿಜಾಂಶ ಒಪ್ಕೊಳ್ತಾನೆ. ಯಾಕೋಬ ಅಂದ್ರೆ ಮೋಸಗಾರ, ವಂಚನೆಗಾರ, ಸುಳ್ಳುಗಾರ. ತನ್ನ ತಂದೆಗೆ ಮೋಸ ಮಾಡಿರ್ತಾನೆ, ಸುಳ್ಳು ಹೇಳಿರ್ತಾನೆ. ನಾನು ನಿಜವಾಗ್ಲೂ ಏಸಾವನೇ ಅಂತ ಸುಳ್ಳು ಹೇಳ್ತಾನೆ. ನೀನ್ ನಿಜವಾಗ್ಲೂ ನನ್ನ ಮಗನ ಅಂತ ಕೇಳುವಾಗ, ಹೌದು ನಿನ್ನ ಮಗನಾದ ಏಸಾವ್ ನಾನು ಮತ್ತೆ ಇಸಾಕರ ಯಾಕೋಬನ ಸ್ವರ ಕೇಳ್ತಾ ಇದೆಯಲ್ಲ, ಇಲ್ಲ ಏನೋ ಒಂದು ಕೋಲ್ಡ್ ಏನೋ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ತಂದೆಗೆ ಸುಳ್ಳು ಹೇಳಿ ಇನ್ನೊಂದು 2ನೇ ಆಶೀರ್ವಾದ ತಂದೆ ಮುಖಾಂತರ ಹೊಂದ್ಕೊಳ್ತಾನೆ. ಅಲ್ಲಿ ಹೋದ್ರೆ ಮಾವನಿಗೆ ಮೋಸ ಮಾಡ್ತಾನೆ. ಕುರಿಗಳಲ್ಲಿ 20 ವರ್ಷ ಅಲ್ಲಿ ಅವನ್ ಜೀತ ಮಾಡ್ತಾನೆ. ಮತ್ತು 20 ವರ್ಷದಲ್ಲಿ 14 ವರ್ಷ 2 ಹೆಂಡತಿರಿಗಾಗಿ, 6 ವರ್ಷ ತನ್ನ ಆಸ್ತಿಗಾಗಿ
ಅವನೇನೇನೋ ಟೆಕ್ನಿಕ್ ಮಾಡಿ ಅಲ್ಲಿ ಮಾವನು ಕೂಡ ಮೋಸ ಮಾಡ್ತಾನೆ, ಇಲ್ಲಿ ಅಣ್ಣನಿಗೆ ಮೋಸ ಮಾಡ್ತಾನೆ. ಈ ರೀತಿ 3 ವ್ಯಕ್ತಿಗಳಿಗೆ ಅವನು ಏನ್ ಮಾಡ್ತಾನೆ, ಕುಟುಂಬದವರಲ್ಲೇ ಮೋಸಗಾರನಾಗಿರ್ತಾನೆ, ಅವನು ವಂಚನೆಗಾರನಾಗಿರ್ತಾನೆ. ಆದ್ರೆ ಇಲ್ಲಿ ದೂತನಿಗೆ ಏನ್ ಹೇಳ್ತಾ ಇದ್ದಾನೆ, ಯಾಕೋಬ ಅಂತ ನಾನು ಮೋಸಗಾರ ಅಂತ ಒಪ್ಕೊಳ್ತಾನೆ ಅವನು. ಆದ್ರೆ ನೀನು ಆಶೀರ್ವಾದ ಮಾಡಿದ್ರೆ ಹೊರತು ನಾನನ್ನು ಬಿಡೋದಿಲ್ಲ, ನೀನು ನನ್ನನ್ನು ಆಶೀರ್ವಾದ ಮಾಡಲೇಬೇಕು, ನೀನು ನನ್ನನ್ನು ಆಶೀರ್ವಾದ ಮಾಡಲೇಬೇಕು ಅಂತ ಹೇಳ್ತಾನ್ರಿ. ನಾವು ಈ ಒಂದು ವಚನ ಓಷಯ 12ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಓಷಯ 12ನೇ ವಚನದಲ್ಲಿ 12ನೇ ಅಧ್ಯಾಯ 3-4 ವಚನಗಳಲ್ಲಿ ನಾವು ನೋಡ್ತೇವೆ. ಏನ್ ಹೇಳ್ತಾ ಇದ್ರೆ, ಯಾಕೋಬನು ಗರ್ಭದಲ್ಲಿ ತನ್ನ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು, ಹೌದು ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು. ಏನಂತ ಅಳುತ್ತಾ, ಇಡೀ ರಾತ್ರಿ ನೀನು ನನ್ನನ್ನು ಆಶ್ರಯಿಸಿ ಹೊರತು ನಾನು ನೀನು ಬಿಡೋದಿಲ್ಲ. ಇವತ್ತು ಅವನು ತೊಡೆ ಮುಟ್ಟಿದ್ದಾನೆ, ಆ ಕೀಲು ತಪ್ಪೋಗಿದೆ, ಅವನ ಮತ್ತೆ ಜೀವನಮಾನದೆಲ್ಲ ಕುಂಟ್ಕೊಂಡೇ ನಡೀತಾನೆ. ಆದ್ರೂ ಆ ಒಂದು ಅವಕಾಶ ಸಿಕ್ಕಿದಾಗ, ಆ ಒಂದು ಸಂದರ್ಭ ಸಿಕ್ಕಿದಾಗ ಅವನು ಏನ್ ಮಾಡ್ತಾನಂದ್ರೆ, ಇಡೀ ರಾತ್ರಿ ಎಲ್ಲ ಆ ದೇವದೂತನೊಟ್ಟಿಗೆ ಹೋರಾಡ್ತಾನೆ, ಆತನೊಟ್ಟಿಗೆ ಹೋರಾಡ್ತಾನೆ. ನೀನು ನನ್ನನ್ನು ಆಶೀರ್ವದಿಸಿ ಹೊರತು ನಾನು ನಿನ್ ಬಿಡೋದೆ. ಯಾಕಂದ್ರೆ ಅವನಿಗೆ ಗೊತ್ತು ಮುಂದೆ ಅಪಾಯ ಇದೆ, ಅಣ್ಣನ ಎದುರು ಬರ್ತಾ ಇದ್ದಾನೆ, 400 ಮಂದಿ ಒಟ್ಟಿಗೆ ಎದುರು ಬರ್ತಾ ಇದ್ದಾನೆ. ಹೇಗೂ ಅಣ್ಣನನ್ನು ಮೋಸ ಮಾಡಿ ಅವನ ಆ ಜ್ಯೇಷ್ಠ ಪುತ್ರ ಸ್ಥಾನವನ್ನು ಕಿತ್ಕೊಂಡಿದ್ದೀನಿ ಮತ್ತು ತಂದೆಯಿಂದ ಬರುವಂತ ಆಶೀರ್ವಾದ ಕಿತ್ಕೊಂಡಿದ್ದೀನಿ. ಹಾಗಾಗಿ ಅವನು ನನ್ನ ನಾಶ ಮಾಡೇ ಮಾಡ್ತಾನೆ. ಅವನು ಎದುರು ಬರೋದು ಅವ್ನಿಗೆ ಗೊತ್ತಾಗುತ್ತೆ, 400 ಮಂದಿಯವರಿಗೆ ಏಸಾವನು ಬರ್ತಾ ಇದ್ದಾನೆ ಅಂತೇಳಿ. ಹಾಗೆ ಹೆಂಡತಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಒಬ್ಬನೇ ರಾತ್ರಿ ಇದ್ದು ಆ ದೇವದೂತನ ಬರುವಾಗ ದೇವದೂತನೊಟ್ಟಿಗೆ ಅವನು ಹೋರಾಡ್ತಾನ್ರಿ. ಹಾಗಾಗಿ ಪ್ರಿಯರೇ, ಇಲ್ಲಿ ಏನಾಗುತ್ತಂದ್ರೆ, ದೇವ್ರು ಖಂಡಿತವಾಗಲೂ ನಮ್ಮ ದೇವ್ರು ಒಳ್ಳೆಯವನು, ಒಳ್ಳೆ ಕಾರ್ಯ ಮಾಡುವಂತ ದೇವ್ರು. ಹಾಗಾಗಿ ಪ್ರಿಯರೇ, ಅಮ್ಮ ರೆಕಾರ್ಡ್ ಆಗ್ತಾ ಇದೆ, ಮಾತಾಡ್ಬೇಡ. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ಖಂಡಿತವಾಗಲೂ ನಮ್ಮ ದೇವ್ರು ಒಳ್ಳೆಯವನು, ಒಳ್ಳೆ ಕಾರ್ಯ ಮಾಡ್ತಾನೆ. ಇಲ್ಲಿ ಇಡೀ ರಾತ್ರಿ ಯಾಕೋಬನು ಏಸಾವನೊಟ್ಟಿಗೆ ದೂತನೊಟ್ಟಿಗೆ ಹೋರಾಡಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಾಗ, ನಾನು ಯಾಕೋಬನು ನನ್ನ ಮೋಸಗಾರ, ವಂಚನೆಗಾರ, ಸುಳ್ಳುಗಾರ ಅಂತ ಒಪ್ಪಿಕೊಳ್ಳುವಾಗ ದೇವರು ಅವನ್ನ ಕ್ಷಮಿಸಿ, ಆ ದೂತನ ಅವನು ಕ್ಷಮಿಸಿ ಆ ಹೆಸರನ್ನೇ ತೆಗೆದಾಕ್ಬಿಡ್ತಾನೆ. ಆ ಯಾಕೋಬ ಎಂಬ ಹೆಸರನ್ನೇ ತೆಗೆದ್ಬಿಟ್ಟು ಏನ್ ಮಾಡ್ತಾನೆ, ಇಸ್ರಾಯೇಲ್ ಎಂಬುದಾಗಿ ದೇವದೂತನ ಯಾಕೋಬನ ನಾಮಕರಣ ಮಾಡ್ತಾನೆ. ಅದಕ್ಕೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ನನ್ಗೆ ಈ ಹೆಸರು ಬೇಡ, ಹಳೆ ಹೆಸರು ನನ್ಗೆ ಬೇಡ, ನಾನು ಹೊಸ ಹೆಸರು ನಾನು ಮಾಡ್ಕೊಳ್ಳೋಣ ಅಂತೇಳಿ ಹೊಸ ಹೆಸರುಗಳು ಅನೇಕರು ಬದಲು ಮಾಡ್ಕೊಳ್ಳೋದುಂಟು. ಯಾಕೆಂದ್ರೆ ಆ ಹೆಸರಿನ ಅರ್ಥ ಕೆಟ್ಟದಾಗಿರ್ತದೆ. ನನಗೆ ಆ ಒಂದು ಹಳೆ ಜೀವಿತ ಬೇಡ ಅಂತೇಳಿ ಅನೇಕರು ಏನ್ ಮಾಡ್ತಾರೆ, ತಮ್ಮ ಹೆಸರು ಕೂಡ ಬದಲಾವಣೆ ಮಾಡ್ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ದೂತನೇ ಯಾಕೋಬನ ಹೆಸರನ್ನ ಬದಲಾಯಿಸ್ತಾನೆ, ಇಸ್ರಾಯೇಲ್ ಎಂಬುದಾಗಿ. ಅಲ್ಲಿಗೆ ಅವನಿಗೆ ಏನಾಗ್ತದೆ, 2 ರೀತಿಯ ಆಶೀರ್ವಾದಗಳು. ಏನಂತ, ನೀವುಗಳು ಯಾಕೋಬನ ಹಾಗೆ, ಪ್ರಿಯ ನನ್ನ ಸಹೋದರ ಸಹೋದರಿ, ನೀನು ಯಾಕೋಬನ ಹಾಗೆ ನಿನಗೆ ಅಗತ್ಯಗಳು ಬೇಕಾದಾಗ, ನಿನ್ನ ಅವಶ್ಯಕತೆ ಈಡೇರಬೇಕಂದ್ರೆ ನೀನೇನ್ ಮಾಡ್ಬೇಕು, ಯಾಕೋಬನಾಗೆ ದೇವರ ಒಟ್ಟಿಗೆ ಹೋಗು, ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ಹೋರಾಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವುದಾದ್ರೆ, ನಿನ್ನ ಕುಟುಂಬ ಅಗತ್ಯಗಳು ಈಡೇರಿಸಬೇಕಾದ್ರೆ ನೀನೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನೀನು ಪ್ರಾರ್ಥನೆ ಮಾಡುವಾಗ ದೇವರು ಏನ್ ಮಾಡ್ತಾನೆ, ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನೋಡ್ರಿ, ದೇವರ ವಾಕ್ಯ, ದೇವರ ಆಶೀರ್ವಾದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಬೇಡ್ಕೊಳ್ಬೇಕು. ಪ್ರಲಾಪಗಳಲ್ಲಿ ನಾವು ನೋಡ್ತೇವೆ, ಪ್ರಲಾಪಗಳಲ್ಲಿ 2ನೇ ಅಧ್ಯಾಯ, ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿ ದೇವರ ವಾಕ್ಯ ಒಂದು ಬರೆಯಲ್ಪಟ್ಟಿದೆ. ಏನಂತಂದ್ರೆ, ರಾತ್ರಿಯ 1 ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ರಾತ್ರಿಯ 1 ಜಾವದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಮುಂದೆ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಏನ್ ಹೇಳ್ತಾ ಇದ್ದೇನೆ, ನಿಮ್ಮ ಹೃದಯ ಸಾರ ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ
ನಿನ್ನ ಮಕ್ಕಳ ಪ್ರಾಣ ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಪ್ರಿಯ ನನ್ನ ಸಹೋದರ ಸಹೋದರಿ, ಇವತ್ತು ದಿನದಲ್ಲಿ ನಮ್ಮ ಭಾರತ ದೇಶದಲ್ಲೇ 2 ಕೋಟಿ ಜನ ಇದ್ರೆ ನಮ್ಮ ಭಾರತ ದೇಶದಲ್ಲೇ ಇವತ್ತು ಕೂಡ 20 ಕೋಟಿ ಜನ ಒಂದೊತ್ತು ಊಟ ಇಲ್ಲದೆ ನರಳ್ತಾ ಇದ್ದಾರೆ. ದಿನಕ್ಕೆ ಒಂದು ಹೊತ್ತು ಊಟ ಇಲ್ಲದೆ ನರಳ್ತಾ ಇದ್ದಾರ್ರಿ. ಹಾಗಾಗಿ ಅನೇಕರಿಗೆ ಏನಾಗ್ತದೆ, ದಿನ ಒಂದು ಊಟ ಇಲ್ಲದೆ ಅನೇಕ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಊಟ ಕೊಡ್ಲಾರ್ದೆ ಹಸಿಸ್ತಾ ಇದ್ದಾರೆ. ಕೆಲವು ದೇಶಗಳಲ್ಲಿ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೋ ಜನ ನರಳ್ತಾ ಇದ್ದಾರೆ. ಅದಕ್ಕಾಗಿ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗ ಮುಂದಿನ ದಿನಮಾನಗಳಿಗೆ ಬರಬಹುದೇನೋ, ಈಗೇನೋ ಸಮೃದ್ಧಿಯಾಗಿದೆ, ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅಂತ ಸಂದರ್ಭಗಳು ಬಂದೇ ಬರ್ತಾವೆ ರೀ. ಅದಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯತ್ಕಾಗಿ, ನಿಮ್ಮ ಮಕ್ಕಳು ಯಾವುದೇ ಒಂದು ಪಾಪದಲ್ಲಿ ಬೀಳದ ಹಾಗೆ, ಒಂದು ಶಾಪಕ್ಕೆ ಗುರಿ ಆಗದ ಹಾಗೆ, ಆ ಲೋಕಾನುಸಾರ ಜೀವಿಸದ ಹಾಗೆ ನೀವೇನು ಮಾಡಬೇಕು, ನಿಮ್ಮ ಮಕ್ಕಳಿಗೆ ಮುಂದೆ ಬರುವಂತ ಆ ಕಷ್ಟಗಳಿಂದ ದುಃಖದಿಂದ ಬಿಡಿಸಬೇಕೆಂಬುದಾಗಿ, ನಿಮ್ಮ ಜೀವಿತದಲ್ಲಿ ಬರುವಂತ ಸಮಸ್ಯೆಗಳು ಬಿಡಿಸಬೇಕೆಂಬುದಾಗಿ ಏನ್ ಮಾಡಬೇಕು, ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ದೇವರಿಗೆ ಒಂದು ಪ್ರಾರ್ಥನೆ ಮಾಡಬೇಕು, ಮೊರೆ ಇಡಬೇಕು. ಮೊರೆ ಇಡುವಾಗ ದೇವರು ಏನ್ ಮಾಡ್ತಾನೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಪ್ರಾರ್ಥನೆ ಕೇಳ್ತಾನ್ರಿ. ಯಾಕೋಬನೇನ್ ಮಾಡ್ತಾನೆ, ಇಡೀ ರಾತ್ರಿ ಎಲ್ಲ ಅವನು ಹೋರಾಡ್ತಾನೆ ದೇವರ ಹತ್ರ. ಇವತ್ತು ನೀನು ನನ್ನನ್ನು ಆಶೀರ್ವಾದ ಮಾಡಿದ್ರೆ ಹೊರ್ತು ನಾನು ನಿನ್ನ ಬಿಡೋದಿಲ್ಲ. ನೀನು ಆಶೀರ್ವಾದ ಮಾಡಿದ್ರೆ ಮಾತ್ರ ನಾನು ಬಿಡ್ತೀನಿ, ಇಲ್ಲಂದ್ರೆ ನಾನು ಬಿಡೋದಿಲ್ಲ. ಹಾಗೆ ಪ್ರಿಯರೇ, ಅವನು ಏನ್ ಮಾಡ್ತಾನೆ ಅಂದ್ರೆ ದೊಡ್ಡ ಆಶೀರ್ವಾದ ಹೊಂದ್ಕೊಳ್ತಾನ್ರಿ. ಒಂದು ತನ್ನ ಹೆಸರನ್ನು ಚೇಂಜ್ ಮಾಡ್ಕೊಳ್ತಾನೆ, ಮತ್ತು ಎರಡನೇ ಆಶೀರ್ವಾದ ತನ್ನ ಮಕ್ಕಳು 12 ಜನ 12 ಗೋತ್ರಗಳಾಗಿ 12 ಸಿಂಹಾಸನಗಳಲ್ಲಿ ಪರಲೋಕದಲ್ಲಿ ಕೂತುಕೊಳ್ಳುವಂತ ಒಂದು ಮಹಾಭಾಗ್ಯ ದೇವರು ಯಾಕೋಬನಿಗೆ ಕೊಡ್ತಾನ್ರಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಯಾಕೋಬನ ರೀತಿಯಲ್ಲಿ ಸಮಯ ಬಂದಾಗ ಯಾಕೋಬನ ರೀತಿಯಲ್ಲಿ ಪ್ರಿಯ ನನ್ನ ಸಹೋದರಿ ಯಾಕೋಬನು ಯಾವ ರೀತಿ ಇಡೀ ರಾತ್ರಿ ಎಲ್ಲ ದೇವರೊಟ್ಟಿಗೆ ಹೋರಾಡಿದನೋ, ಹಾಗೆ ದೇವರು ಹೇಳ್ತಾನೆ, ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಎಂಬುದಾಗಿ. ಭೂಮಿ ಆತನ ಪಾದಪೀಠವಾದಾಗ ಭೂಮಿ ಮೇಲೆ ಆತನ ಪಾದಗಳಿದೆ ಎಂಬುದಾಗಿ ನಾವು ನೆನೆಸಿ, ನೀವು ಮೊಣಕಾಲೂರಿ ಭೂಮಿ ಮೇಲೆ 2 ಕೈಗಳನ್ನು ಇಟ್ಟು, ದೇವರೇ ಇದು ನಿನ್ನ ಪಾದಗಳಲ್ಲಿದೆ, ನೀನು ನನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ಆತನ ಪಾದಗಳು ಹಿಡಿಯುವಾಗ ಆತನ ಕನಿಕ ಸಂಪನ್ನನು, ಪ್ರೀತಿ ಸಂಪನ್ನು ನಿನ್ನ ಪ್ರಾರ್ಥನೆ ಕೇಳಿ ಆತನು ಆಶೀರ್ವಾದ ಮಾಡ್ತಾನೆ. ನಿನ್ನ ಪ್ರಾರ್ಥನೆ ಕೇಳಿ ಆತನ ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ನಾವು 3ನೇದಾಗಿ ನೋಡುವಾಗ ಈ ಯೋಬನ ಸ್ಥಿತಿಯಲ್ಲಿ ನಾವು ನೋಡುವಾಗ, ಯೋಬನು ದೇವರಲ್ಲಿ ಯಥಾರ್ಥವಾಗಿದ್ದನು, ನಿರ್ದೋಷಿ ಆಗಿದ್ದನು, ನಿಷ್ಕಳಂಕನಾಗಿದ್ದನು, ಭಯಭಕ್ತಿಗಳನಾಗಿದ್ದನು. ಅಂಥವನ ಮೇಲೆ ಸೈತಾನನು ದೇವರಿಂದ ಪರ್ಮಿಷನ್ ತಗೊಂಡು ಅವನು ಹಾಳು ಮಾಡ್ತಾನೆ, ಎಲ್ಲ ಕಳೆದಾಕ್ತಾನೆ, ಎಲ್ಲ ನಾಶ ಮಾಡ್ತಾನೆ. ಆದರೆ ಯೋಬನು ತನ್ನ ಯಥಾರ್ಥತೆಯನ್ನು ಬಿಡೋದಿಲ್ಲ. ಯೋಬನೇ ಭಕ್ತನಾಗೇ ಇರ್ತಾನೆ. ತನ್ನ ಜೊತೆಯಲ್ಲಿ 3 ಸ್ನೇಹಿತರು ಅವನ ಎಷ್ಟೋ ವಿಧಗಳಲ್ಲಿ ಪರೀಕ್ಷೆ ಮಾಡುವಾಗಲೂ ಕೂಡ ಅವನು ಸೋತು ಹೋಗೋದಿಲ್ಲ. ಸೋತು ಹೋಗದೆ ಮತ್ತೆ ದೇವರೇ ಇಳಿದು ಬಂದು ಅವನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವಾಗ ಆ ಸ್ನೇಹಿತರನ್ನು ಕ್ಷಮಿಸ್ತಾನೆ. ಮತ್ತು ಅಬ್ರಹಾಮನು ಏನ್ ಕಳ್ಕೊಂಡಿರ್ತಾನೋ, ಪ್ರಿಯ ನನ್ನ ಸಹೋದರೇ, ಅಬ್ರಹಾಮನು ಏನ್ ಕಳ್ಕೊಂಡಿರ್ತಾನೋ ಅದೆಲ್ಲ 2ರಷ್ಟಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯೋಬನ ಗ್ರಂಥದಲ್ಲಿ 42ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳುತ್ತೆ, ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ ನೋಡ್ರಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಏನು, ಆತನಿಗೆ ಏನಿತ್ತು ಅದು 2ರಷ್ಟಾಗಿ ಹೆಚ್ಚಿಸಿದ. ಯಾಕೆಂದ್ರೆ ಯೋಬನು ಶೋಧನೆ ಬಂದಾಗ ಸೋತು ಹೋಗಲಿಲ್ಲ. ಅವನೇನ್ ಹೇಳ್ತಾನೆ, ಎಲ್ಲ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವ್ರ ನಾಮ ಸ್ತೋತ್ರವಾಗ್ಲಿ ಅಂತಾನೆ. ಎಷ್ಟು ಜನರಿಗಿಂತ ಒಳ್ಳೆ ಮನಸ್ಸಿದೆ. ತಾಯಿ ಗರ್ಭದಿಂದ ಏನು ಇಲ್ಲದವನಾಗಿ ಬಂದನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು ಅಂತಾನೆ. ಎಷ್ಟು ಜನರಿಗಿಂತ ಒಂದು ಮನಸ್ಸಿದೆ. ಒಂದು 10 ರೂಪಾಯಿ ಕಳ್ಕೊಂಡ್ರೆ ಅಯ್ಯೋ ಅಂತೀರಿ, ಒಂದು 1000 ರೂಪಾಯಿ ಕಳ್ಕೊಂಡ್ರೆ ಅಯ್ಯೋ ಅಂತೀರಿ. ಅನೇಕರಿಗೆ ಯಾರಿಗಾದ್ರೂ ಒಂದು 10 ರೂಪಾಯಿ ಸಹಾಯ ಮಾಡೋದು ಕೈ ಬರೋದಿಲ್ಲ. ಆದರೆ ಇವನ್ನೆಲ್ಲ ಕಳ್ಕೊಂಡ್ರು ದೇವ್ರನ್ನ ದೂಷಿಸೋದಿಲ್ಲ.
ಹೆಂಡತಿ ಒಂದ್ಸಾರಿ ಹೆಂಡತಿಗೆ ನೋವಾಗಿ ಇಷ್ಟಾದ್ರೂ ಎಲ್ಲ ಹೋಯ್ತು, ನೀನು ಈ ರೋಗದಲ್ಲಿ ಬಿದ್ದಿದ್ಯಾ, ಈ ನರಕದ ಯಾತನೆ ಅನುಭವಿಸ್ತಾ ಇದೀಯಾ, ಇನ್ನಾದ್ರೂ ಆ ದೇವ್ರನ್ನ ದೂಷಿಸಿ ಸಾಯಂದ್ರೆ ಹೆಂಡತಿನ ಗದರಿಸ್ತಾನೆ. ಮೂರ್ಖಳು ಮಾತಾಡ್ದಂತೆ ನೀನು ಮಾತನಾಡಬೇಡ ಅಂದ್ರೆ, ಮೂರ್ಖರು ಮಾತಾಡ್ದಂಗೆ ನೀನು ಮಾತನಾಡಬೇಡ. ನೀನು ದೇವ ಭಕ್ತನ ಹೆಂಡತಿ, ದೇವ ಭಕ್ತಳು, ನೀನು ಹಂಗೆ ಮಾತಾಡಬೇಡ. ಆ ರೋಗ ಏನು ಬಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ, ಅದು ನೀನು ಬಂದಿಲ್ಲ, ನೀನು ಸಂತೋಷ ಪಡು, ಹಾಗೆ ನೀನು ಮಾತನಾಡಬೇಡ ಅಂತ ಹೇಳ್ತಾನೆ. ಬೇರೆ ಆತನಲ್ಲಿ ಯಾವ ಕಲ್ಮಶ ಸಿಗೋದಿಲ್ಲ. ಹಾಗೆ ದೇವರೇ ಹಿಡಿದು ಬಂದು ಏನ್ ಮಾಡ್ತಾನೆ, ಅಬ್ರಹಾಂ ಯೋಬನು ಕಳ್ಕೊಂಡಂತ ಏನು ಕಳ್ಕೊಂಡಿದ್ದನೋ ಅದು 2ರಷ್ಟು ಆಶೀರ್ವಾದ ಅವನು ಕೊಡುವ ಆತನಾಗಿದ್ದಾನೆ, ಕೊಟ್ಟಿದ್ದಾನೆ. ನಾವು ನೋಡ್ತೇವೆ ಏನಾಗ್ತದೆ, 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡ ಸ್ಥಿತಿಯನ್ನು ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಅಂದ್ರೆ ಅವನಿಗೆ 7,000 ಇದ್ರೆ 14,000, 3,000 ಇದ್ರೆ 6,000, 500 ಇದ್ರೆ 1,000, 500 ಇದ್ರೆ 1,000, ಈ ರೀತಿ 2 ಡಬಲ್. ಮತ್ತೆ ಮಕ್ಕಳು, ಅವನಿಗೆ 10 ಜನ ಮಕ್ಕಳು ಇರ್ತಾರೆ, 10 ಜನ ಮಕ್ಕಳನ್ನು ವಾಪಸ್ ಕೊಡ್ತಾನೆ. ಅವನಿಗೆ ಏನು ಕಳ್ಕೊಂಡಿರ್ತಾನೋ ಅದು 2ರಷ್ಟು ಆಶೀರ್ವಾದ ಕೊಡ್ತಾನೆ. ಕಾರಣ ಅವನು ನೀತಿವಂತನಾಗಿರ್ತಾನೆ, ಯಥಾರ್ಥವಂತನಾಗಿದ್ದಾನೆ. ಎಷ್ಟೇ ಹಿಂಸೆ ಬಂದ್ರು, ಎಷ್ಟೇ ಪರೀಕ್ಷೆ ಬಂದ್ರು, ಶೋಧನೆ ಬಂದ್ರು, ಅವನು ಸೋತು ಹೋಗಲಿಲ್ಲ. ಹಾಗೆ ಪ್ರಿಯ ನನ್ನ ಸಹೋದರರೇ, ನಾವೇನು ಆಗ್ಬೇಕಂದ್ರೆ ದೇವರಿಗೆ ಇಷ್ಟವುಳ್ಳವರಾಗಿರ್ಬೇಕು. ಕಷ್ಟ ಬರ್ತದೆ, ಮನುಷ್ಯರಿಗೆ ಶೋಧನೆ ಬರ್ತದೆ, ಸಮಸ್ಯೆಗಳು ಬರ್ತದೆ, ಆದ್ರೆ ಸೋತು ಹೋಗ್ಬಾರ್ದು. ಎಲೀಷನ ಒಂದು ಜೀವಿತದಲ್ಲಿ ನೋಡುವಾಗ, ಎಲೀಷನ ಜೀವಿತದಲ್ಲಿ 2 ಅರಸು, ಎರಡು ಅರಸು 2ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರ ಕರೆಯುವಿಕೆ ಎಲೀಯನಿಗೆ ಬರ್ತದೆ. ಎಲೀಯನು ಆ ದಿನ ಎಬ್ಬಿಸಲ್ಪಡ್ತಾನೆ, ಪರಲೋಕಕ್ಕೆ ಸಜೀವಾಗಿ ಆರೋಹಣ ಆಗ್ತಾನೆ. ದೇವರು ಎಲೀಯನಿಗೆ ಉತ್ತರ ಕೊಟ್ಟಿರ್ತಾನೆ, ಆದ್ರೆ ಎಲೀಯನ ಶಿಷ್ಯನಾಗಿ ಎಲೀಷನ ಇರ್ತಾನೆ. ಎಲೀಷನಿಗೆ ಗೊತ್ತು ದೇವರು ಇವತ್ತು ಎಲೀಯನನ್ನು ಕರ್ಕೊಳ್ತಾನೆ ಅಂತಂದಾಗಿ. ಪ್ರೇರಿ, ಎಲೀಯನ ಒಂದು ಚರಿತ್ರೆ ಅತಿ ಶ್ರೇಷ್ಠವಾದ ಒಂದು ಚರಿತ್ರೆ. ಅವನು ಜೀವಂತನಾಗಿ ಎಬ್ಬಿಸಲ್ಪಡ್ತಾನೆ, ಈ ಲೋಕದಲ್ಲಿ ಜೀವಂತನಾಗಿ ಎಬ್ಬಿಸಲ್ಪಡ್ತಾನೆ. ಯೇಸು ಕ್ರಿಸ್ತನು ಕೂಡ ಆ ಭಾಗ್ಯ ಸಿಗೋದಿಲ್ಲ. ಯೇಸು ಕ್ರಿಸ್ತನು ಇಡೀ ಲೋಕಕ್ಕಾಗಿ ಸಾಯ್ಬೇಕಾಗುತ್ತೆ, ಆತನ ಸಮಾಧಿ ಮಾಡಲ್ಪಡಬೇಕಾಗುತ್ತೆ, 3ನೇ ದಿವಸ ಎದ್ದು ಎಬ್ಬಿಸಲ್ಪಡ್ತಾನೆ. ಆದರೆ ಎಲೀಯನು ಏನು ಆಗ್ತಾನೆ ಅಂದ್ರೆ ಸಜೀವಾಗಿ ಎಬ್ಬಿಸಲ್ಪಡ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಬೇತೇಲ್ಗೆ ಹೋಗ್ಬೇಕು, ನಾನು ದೇವ್ರು ಬೇತೇಲ್ಗೆ ಬಾ ಅಂತ ಹೇಳಿದ್ದಾನೆ ಅಂತ ಹೇಳುವಾಗ, ಇಲ್ಲ ನಾನು ನಿನ್ನನ್ನು ಬಿಡೋದಿಲ್ಲ, ನಿನ್ ಜೊತೆಲೇ ಬರ್ತೀನಿ, ನಿನ್ ಜೊತೆಲೇ ಬರ್ತೇನೆ ಅಂತ ಎಲೀಯನಿಗೆ ಜೊತೆಲೆ ಹಿಂಬಾಲಿಸಿ ಹೋಗ್ತಾನೆ. ಮತ್ತೆ ನಾನು ಎರಿಗೋಗು ಹೋಗ್ಬೇಕು, ಆ ದೇವ್ರು ನನ್ಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನನ್ನ ಜೀವದಾಣೆ ದೇವರಾಣೆ, ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅಲ್ಲಿಂದ ಕೂಡ ಏನ್ ಮಾಡ್ತಾನೆ ಅಂದ್ರೆ ಎಲೀಯನನ್ನು ಬಿಡೋದೇ ಇಲ್ಲ. ಮತ್ತೆ ಯೋರ್ದಾನ್ಗೆ ಹೋಗ್ಬೇಕಂತಾನೆ, ಯೋರ್ದಾನ್ಗೆ ಹೋಗ್ಬೇಕಂದ್ರೂ ಬಿಡೋದಿಲ್ಲ. ನೀನ್ ಎಲ್ಲಿಗೆ ಹೋದ್ರು ನಾನು ಬರ್ತೀನಿ, ನೀನ್ ಎಲ್ಲಿಗೆ ಹೋದ್ರು ನಾನು ಬರ್ತೀನಿ ಅಂತೇಳಿ ಅವನ ಜೊತೆಯಲ್ಲಿರುವಂಥವ್ರು, ನಿಮ್ಮ ಗುರು, ನಿಮ್ಮ ಆತ್ಮಿಕ ತಂದೆ ಇವತ್ತು ಪರಲೋಕಕ್ಕೆ ಏರಿಸಲ್ಪಡ್ತಾನೆ ಅಂತ ಪಕ್ಕದಲ್ಲಿರುವಂತ ಎಲ್ಲರಿಗೂ ಗೊತ್ತು. ಅವ್ರು ಹೇಳ್ತಾರೆ, ನಿಮ್ ಗುರು ಇವತ್ತು ನಿಮ್ಮ ಆತ್ಮಿಕ ತಂದೆ ನಿಮ್ ಬಿಟ್ಟು ಹೋಗ್ತಾನೆ, ದೇವ್ರು ಕರಿತಾ ಇದ್ದಾನೆ, ಮೇಲಕ್ಕೆ ಹೋಗ್ತಾನೆ. ನನ್ಗೆ ಗೊತ್ತು, ಸುಮ್ಮನೆ ಇರಿ, ನನಗೆ ಗೊತ್ತು, ಸುಮ್ಮನೆ ಇರಿ, ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ನೀವು ನನ್ಗೆ ಯಾಕೆ ಹಿಂಸೆ ಕೊಡ್ತೀರ, ಪಕ್ಕದಲ್ಲಿ ಗದರಿಸಿ ಕೊನೆಗೆ ಎಲ್ಲಿಗೆ ಹೋದ್ರು ಎಲೀಯನು ಬಿಡೋದಿಲ್ಲ, ನಾನು ಬಿಡೋದಿಲ್ಲ ಅಂತ ಹೇಳುವಾಗ ಎಲೀಯನು ಒಂದು ಮಾತು ಕೇಳ್ತಾನ್ರಿ. 9ನೇ ವಚನ, ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲೀಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಏನು 2 ಪಾಲು ನನಗೆ ಅನುಗ್ರಹಿಸು, 2ರಷ್ಟು ಆಶೀರ್ವಾದ ನನಗೆ ಕೊಡು ಅಂತ ಹೇಳುವಾಗ
ಸರಿ, ನೀನು ದುರ್ಬಲವಾದನ್ನು ಕೇಳ್ಕೊಂಡಿದೀಯಾ, ಒಂದು ವೇಳೆ ನನ್ನ ಜೊತೆಯಲ್ಲೇ ನಾನು ಬರ್ತೀನಿ ಅಂತ ಹೇಳಿದ್ರು ಒಂದು ವೇಳೆ ದೇವ್ರ ಉತ್ತರ ಕೊಡ್ತಾ ಇದ್ನೇನೋ, ನೀನು ಈ ಲೋಕದಲ್ಲಿ ಇನ್ನೂ ಜೀವಿಸೋದಕ್ಕಾಗಿ ಇಷ್ಟಪಟ್ಟಿದ್ಯಾ ಅಂತೇಳಿ ಒಂದು ವೇಳೆ ನಾನು ವಾರಣ ಆಗುವಾಗ ನಿನ್ನ ನೋಡುವುದಾದ್ರೆ ಆಶೀರ್ವಾದ ನಿನ್ ಸಿಗುತ್ತೆ ಅಂತೇಳಿ ಅವಾಗ ಸುಂಟ್ರ ಗಾಳಿ ಬರ್ತದೆ. ಸುಂಟ್ರ ಗಾಳಿ ಮುಖಾಂತರ ಆತನು ಪರಲೋಕಕ್ಕೆ ಏರಿಸಲ್ಪಡ್ತಾನೆ. ಅವನ ಮೇಲಿದ್ದಂತ ಕಂಬಳಿ, ಒಂದು ಕಂಬಳಿ ಕೆಳಗೆ ಬೀಳ್ತದೆ. ಆ ಕಂಬಳಿಯನ್ನು ತೆಗೆದುಕೊಂಡು ಅವನ ಭುಜದ ಮೇಲೆ ಹಾಕೊಂಡು ಆ ಎಲಿಯನ ದೇವರು ಎಲ್ಲಿ ಎಂಬುದಾಗಿ ಒಂದು ನದಿ ಹೊಡೆಯುವಾಗ ಏನಾಗುತ್ತಂದ್ರೆ ಅದು ಈ ಎರಡು ಭಾಗ ಆಗೋಗ್ತದೆ. ಅಲ್ಲಿ ಎರಡರಷ್ಟು ಆಶೀರ್ವಾದ ಅಂದ್ರೆ ಎಲಿಯನು ಈ ಲೋಕದಲ್ಲಿದ್ದಾಗ ಮಹತ್ತಾದ 7 ಕಾರ್ಯಗಳು ಮಾಡಿದ್ದಾನೆ. ಆದರೆ 2ರಷ್ಟು ಆಶೀರ್ವಾದ ಹೊಂದಿದಂತವನು, 2ರಷ್ಟು ಪಾಲು ಹೊಂದಿದಂತ ಎಲೀಷನು 14 ಆಶೀರ್ವಾದಗಳು, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆದ್ರಿಂದ 2ರಷ್ಟು ಆಶೀರ್ವಾದ, 2 ಪರಷ್ಟು ಪಾಲವನ್ನು ಎಲೀಷನು ಹೊಂದಿಕೊಳ್ಳುವ ತನಕ ಎಲಿಯನ್ನ ಬಿಡ್ಲಿಲ್ಲ. ಹಾಗೆ ಆತ್ಮಿಕವಾದಂತ ಗುರುಗಳಾಗಿರುವಂತ ನಿಮ್ಮ ಸೇವಕರು ಹಿಂಬಾಲಿಸಬೇಕು. ಅವರ ಅನುಚರರಾಗಿ ನಿಮಗೆ ಸಮಯ ಫ್ರೀ ಇದ್ದಾಗ, ಅಯ್ಯ ನಾನು ಕೂಡ ನಿನ್ನ ಜೊತೆಯಲ್ಲಿ ಹಳ್ಳಿಗೆ ಬರ್ತೀನಿ, ನಾನು ಕೂಡ ನಿನ್ನ ಜೊತೆಯಲ್ಲಿ ಸೇವೆ ಮಾಡ್ತೀನಿ, ನಾನು ಬಿಡುವಾದ ಸಮಯದಲ್ಲಿ ಒಂದು ವೇಳೆ ನಿನಗೆ ಸೇವೆ ಮಾಡುವಂತ ಆಸಕ್ತಿ ಇದ್ದರೆ ನೀನೇನ್ ಮಾಡಬೇಕು, ನಿನ್ನ ಸೇವಕರು ಹಿಂಬಾಲಿಸುವಾಗ ನಿನ್ನ ಸೇವಕರಿಗಿರುವಂತ ಆಶೀರ್ವಾದದಲ್ಲಿ ದೇವ್ರ ಮಹಾಕೃಪೆ ಇದ್ರೆ ನಿನ್ಗೆ 2ರಷ್ಟು ಆಶೀರ್ವಾದ ಆತನು ಕೊಡಬಲ್ಲನು. ಅದರ ಪ್ರಿಯ ನನ್ನ ಸಹೋದರರೇ, ನಾವೇನಾಗಿರ್ಬೇಕು, ದೇವರು ಮಾತಿಗೆ ವಿಧೇಯರಾಗಿರ್ಬೇಕು. ಯಾರು ದೇವರು ವಿಧೇಯರಾಗಿರ್ತಾರೋ, ಯಾರು ನಾನು ಸುಮಾರು ಅಬ್ರಾಹಮನ ಒಂದು ಸಾಕ್ಷಿ, ಯಾಕೋಬನ ಒಂದು ಸಾಕ್ಷಿ ಮತ್ತು ಯೋಬನ ಸಾಕ್ಷಿ, ಎಲಿಯನ ಸಾಕ್ಷಿ ಸ್ವಲ್ಪ ಸ್ವಲ್ಪ ಕ್ಲುಪ್ತವಾಗಿ ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ ನೋಡಿ. ಇಂಥವರೆಲ್ಲನೂ 2ರಷ್ಟು ಆಶೀರ್ವಾದಗಳು ಹೊಂದ್ಕೊಂಡಿದ್ದಾರೆ. ದೇವರು ನಿನಗೆ ಕೂಡ 2ರಷ್ಟು ಆಶೀರ್ವಾದಗಳು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ಈ ಲೋಕದಲ್ಲಿ ಆತ್ಮಿಕ ಆಶೀರ್ವಾದ, 2ನೇದು ಪರಲೋಕದಲ್ಲಿ ನಿತ್ಯ ಜೀವಿತ ಆಶೀರ್ವಾದ. ಪ್ರಿಯ ನನ್ನ ಸಹೋದರ, ಈ ಲೋಕದಲ್ಲಿ ಆತ್ಮಿಕ ಒಂದು ಆಶೀರ್ವಾದ, ಪರಲೋಕದಲ್ಲಿ ನಿತ್ಯ ಜೀವಿತ ಎಂಬ ಆಶೀರ್ವಾದ ಆತ ನೀನು ಕೊಡ್ಲಿಕ್ಕಿದ್ದಾನೆ. ಅದಕ್ಕೆ ನೀನೇನು ಮಾಡಬೇಕು, ನಿನ್ನ ನಂಬಿಕೆಯನ್ನು ಕಳ್ಕೊಳ್ಬಾರ್ದು. ಶೋಧನೆ ಬಂದ್ರು, ಶ್ರಮೆಗಳು ಬಂದ್ರು, ಆ ರೋಗ ಬಂದ್ರು, ಏನೇ ಬರ್ಲಿ ಒಂದಿನ ನಂಬಿಕೆಯನ್ನು ಕಳ್ಕೋಬಾರ್ದು. ಯಥಾರ್ಥವಾಗಿ ಅಬ್ರಾಹಮನ ಯಾವ ರೀತಿ ಜೀವಿಸಿದನು, ಯಾಕೋಬನ ಯಾವ ರೀತಿ ಜೀವಿಸಿದನು, ಆ ಯೋಬನ ಯಾವ ರೀತಿ ಜೀವಿಸಿದನು, ಎಲೀಷನ ಯಾವ ರೀತಿ ಜೀವಿಸಿದನು, ಅವ್ರನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಅವರೆಲ್ಲರಿಗಿಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಿಗಾಗಿ ಬಂದು ನಮ್ಮನ್ನು ರಕ್ಷಕನಾಗಿ ಬಂದು ಅಂತನು ನಮಗೆ ಮಾದರಿ ತೋರಿಸ್ಕೊಟ್ಟು ಹೋಗಿದ್ದಾನೆ. ನಾವು ಲೋಕದಲ್ಲಿ ಜೀವಿಸಬಹುದು, ಈಗೂ ಜೀವಿಸಬಹುದು, ಯಾವ ಪಾಪ ಮಾಡದೆ, ಯಾರಂದ ಆ ಒಂದು ಬೆರಳು ತೋರಿಸ್ಕೊಳ್ಳದ ಹಾಗೆ ಎಲ್ಲರಲ್ಲಿ ಒಳ್ಳೆಯವನಾಗಿ ಜೀವಿಸಬಹುದು ಎಂಬುದಾಗಿ ಆತನು ಮಾದರಿ ತೋರಿಸಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಅನುಸರಿಸುವಾಗ ಯೇಸು ಕ್ರಿಸ್ತನ ಮಾದರಿ ನಮ್ಮಲ್ಲಿ ನೆರವೇರಿಸ್ತಾನೆ. ಆ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ, ಅನುಯಾಯಿಗಳಾಗಿ ನಾವು ಜೀವಿಸಬಹುದು. ಯೇಸು ಕ್ರಿಸ್ತನಿಗೂ ಕಷ್ಟಗಳು ಬಂತು, ಯೇಸು ಕ್ರಿಸ್ತನ ಶೋಧನೆ ಜಯಿಸಿದನು. ಹಾಗೆ ನಮಗೂ ಕಷ್ಟಗಳು ಶೋಧನೆ ಬಂದಾಗ ನಾವು ಕೂಡ ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸುವಾಗ ಅವೆಲ್ಲವನ್ನು ಜಯಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. 2ರಷ್ಟು ಆಶೀರ್ವಾದಗಳು ಬೇಕಾ? ನೀವು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಯೇಸು ಕ್ರಿಸ್ತನ ನಿನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಆತನ ಒಂದು ಮಾರ್ಗದಲ್ಲಿ ನಡೆಯುವುದಾದರೆ ಒಂದು ಶಾರೀರಿಕವಾದ ಆಶೀರ್ವಾದನೂ ಕೊಡ್ತಾನೆ, ಒಂದು ಪರಲೋಕದ ನಿತ್ಯ ಜೀವಿತ ಎಂಬ ಆಶೀರ್ವಾದ ನಿನಗೆ ಕೊಟ್ಟು ಆಶೀರ್ವಾದ ಮಾಡಲಿ. ದೇವರು ನಾವು ಸ್ತೋತ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಒಂದು ಉದಾಹರಣೆಯಾಗಿ 4 ಮಂದಿ ಒಂದು ಸಾಕ್ಷಿಯನ್ನು ನಾವು ತೆಗೆದುಕೊಳ್ಳುವಾಗ ಸ್ವಾಮಿ, ಅವರಲ್ಲಿ ಕಷ್ಟಗಳು ಬಂತು, ಶ್ರಮೆಗಳು ಬಂತು, ಶೋಧನೆ ಬಂದರು, ಆದರೂ ಅವರು ನಿನ್ನನ್ನು ಬಿಡ್ಲಿಲ್ಲಪ್ಪ. ತಮ್ಮ ಯಥಾರ್ಥ ಕಳ್ಕೊಳ್ಳಿಲ್ಲ ಸ್ವಾಮಿ, ಪ್ರಾರ್ಥನೆ ಮಾಡುವುದು ಬಿಡ್ಲಿಲ್ಲ ಸ್ವಾಮಿ. ಪ್ರಾರ್ಥಿಸುವಾಗ ಸ್ವಾಮಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಸ್ವಾಮಿ ಅವರು ಕಳ್ಕೊಂಡಿದ್ದು 2ರಷ್ಟು ಆಶೀರ್ವಾದ ಕೊಟ್ಟಂತ ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ 2ರಷ್ಟು ಆಶೀರ್ವಾದಗಳಪ್ಪ. ನಿನ್ನ ಮಕ್ಕಳ ಜೀವಿತದಲ್ಲಿ 2ರಷ್ಟು ಆಶೀರ್ವಾದಗಳು ನೀನು ಕೊಟ್ಟು ಸ್ವಾಮಿ ನೀ ತಾನೇ ಆಶೀರ್ವದಿಸಿ ಕಾಪಾಡಬೇಕೆಂದು ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.